ಕಾರ್ಕಳ ಹೇಳುವಂಥದ್ದು ಐತಿಹಾಸಿಕವಾಗಿ ಜೊತೆಗೆ ಪ್ರವಾಸೋದ್ಯಮದ ನಿಟ್ಟಿನಲ್ಲಿ ಕೂಡ ನಾವು ಅವಲೋಕನ ಮಾಡಿದ್ರೆ ಬಹಳಷ್ಟು ವಿಶೇಷತೆಗಳುಳ್ಳ ಊರು. ಈ ಊರಲ್ಲಿ ಈಗಾಗಲೇ ತಾವು ಗಮನಿಸಿರ್ಬೋದು, ಬೇರೆ ಬೇರೆ ಭಾಗಗಳಿಂದ, ರಾಜ್ಯ ಅಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಿಂದ ಕೂಡ ಇಲ್ಲಿಗೆ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಯ ವಿಶೇಷತೆ ತಮಗೂ ಗೊತ್ತಿದೆ, ದೇವಸ್ಥಾನ, ದೈವಸ್ಥಾನ, ಅದರ ಜೊತೆಗೆ ಜಿನ ಬಸದಿಗಳು, ಅದರ ಜೊತೆಗೆ ಇಲ್ಲಿಯ ವಿಶೇಷ ಇನ್ನಷ್ಟು ವಿಶೇಷ ಅಂದ್ರೆ ತ್ಯಾಗಮೂರ್ತಿ ಬಾಹುಬಲಿಯ ಮೂರ್ತಿ. ಕಾರ್ಕಳ, ವೇಣೂರು ಜೊತೆಗೆ ಧರ್ಮಸ್ಥಳ, ಈ ಮೂರು ಊರುಗಳಲ್ಲಿ ಕೂಡ ಬಾಹುಬಲಿಯ ಮೂರ್ತಿ ಇದೆ. ಹಾಗಾಗಿ ಕಾರ್ಕಳ ಕೂಡ ರಾಷ್ಟ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಖ್ಯಾತಿ ಪಡೆದಿದೆ. ಈಗ ಈ ಊರಿಗೆ ಈಗ ಅವರ ಮುನಿ ಮಹಾರಾಜರು ಬಂದಿದ್ದಾರೆ. ಪರಮ ಪೂಜ್ಯ ಏಲಾಚಾರ್ಯ ಶ್ರೀ 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 108 ಪ್ರಸಂಗ ಸಾಗರ ಮುನಿ ಮಹಾರಾಜರು ಅವರು ಕಾರ್ಕಳಕ್ಕೆ ಬಂದಿದ್ದಾರೆ. ಅವರಿಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ತುಳುನಾಡ ಜನಧರ್ಮ ರತ್ನ ಕೇಸರಿ ಹೇಳುವ ಒಂದು ಬಿರುದನ್ನು ಕೂಡ ನೀಡಿದ್ದಾರೆ. ಈಗ ಅವ್ರ ಜೊತೆ ನಾವು ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೇವೆ. ಜೊತೆಗೆ ಕಾರ್ಕಳದಲ್ಲಿ ಧರ್ಮ ಪ್ರಭಾವನೆ ಯಾವ ರೀತಿ ಹೇಳುವ ನಿಟ್ಟಿನಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ರೂಪಿಸಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಮುನಿ ಮಹಾರಾಜರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬಹಳಷ್ಟು ಸಮಯದ ನಂತರ ತಾವು ಕಾರ್ಕಳಕ್ಕೆ ತಮ್ಮ ಪದಸ್ಪರ್ಶ ಆಗಿದೆ. ಈಗ ಕಾರ್ಕಳಕ್ಕೆ ಯಾವ ರೀತಿ ಧರ್ಮ ಪ್ರಭಾವನೆ ಮಾಡ್ಲಿಕ್ಕೆ ತಾವು ಇಚ್ಛೆ ಪಡ್ತೀರಾ? ಕಾರ್ಕಳದಲ್ಲಿ ನಾವು ಬಂದಿರೋದು ವಿಹಾರ ಪಂಥ ಸಂಚಾರ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಬಾಹುಬಲಿ ಭಗವಾನ್ ಇದೆ, ಚತುರ್ಮುಖ ಮಂದಿರ ಇದೆ, ಮಠ ಇದೆ, 18 ಬಸ್ತಿ ಇದಾವೆ, ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಶ್ರಾವಕರದ ಅವ್ರದ್ದು ಕರ್ತವ್ಯ ಇರ್ತದೆ. ಅವರು ಮುನಿಗಳು ಬಂದಿದ್ದಾರೆ ಅಂದ್ರೆ ಸ್ವಾಗತ ಮಾಡ್ಕೊಂತಾರೆ. ಸ್ವಾಗತ ಮಾಡಿದ್ಮೇಲೆ ಅವರು ಇರಿಸ್ಬಿಡುದು ಭಾವನೆ ಅವರು ಅವ್ರನ್ನ ಈಗ ಮನೆಯಲ್ಲಿ ಈಗ ಒಂದು ಧರ್ಮ ಪ್ರಭಾವ ಆಗ್ಬೇಕಾದ್ರೆ ಒಂದು ಊರಲ್ಲಿ ಸಮಾಜ ಧರ್ಮಕ್ಕೆ ಒಬ್ಬ ಗುರು ಬೇಕೇ ಬೇಕಾದ್ರೆ, ಒಂದು ಸಂಸ್ಕಾರ ಬೇಕಾದ್ರೆ. ಅದು ಎದುರುಗಡೆ ನಮ್ಮ ಜೈನ ಧರ್ಮದ ಒಂದು ಅನ್ಯಾಯಿಗಳಿಗೆ ಮಾತ್ರ ಅವ್ರಿಗೆ ಬಿಟ್ಟಿದ್ದ ವಿಷಯ ಐತೆ. ನಮ್ಮ ಊರುಗಳಿಗೆ ಒಬ್ಬರು ಗುರುಗಳು ಬಂದಿದ್ದಾರೆ ಅಂತಂದ್ಮೇಲೆ ನಾವು ಅದನ್ನ ಹೇಗೆ ನಿಲ್ಲಿಸ್ಬೇಕು ಅವ್ರಿಗೆ ಬಿಟ್ಟಿದ್ದ ವಿಷಯ ಇದೆ. ಹೇಗಂದ್ರೆ ಒಂದು ಮನೆಯೊಳಗ ಸೊಸಿ ಬಂದಾಳ ಅಂತಂದ್ಮೇಲೆ ಅದನ್ನ ಸರಿಯಾಗಿ ಪ್ರೀತಿ ಪ್ರೇಮ ಕೊಟ್ರೆ ತನ್ನ ತವರ ಮನೆಯಿಂದ ಆ ಮೊಬೈಲ್ ನಂಬರ್ ಮರೆತು ಬಿಡ್ತಾರೆ. ಹಾಗೇನೆ ಮರಿಬೇಕಾದ್ರೆ ಅತ್ತೆ ಮಾವ ಅವ್ರ ಮನೆಯಲ್ಲಿರೋದಿರೋ ಫ್ಯಾಮಿಲಿ ಸರಿಯಾಗಿ ನೋಡ್ಕೊಂಡ್ರೆ ಏನಾಗ್ತದೆ, ತನ್ನ ತವರ ಮನೆದು ಏನ್ ಮಾಡ್ತಾರೆ, ಮೊಬೈಲ್ ನಂಬರ್ ಮರೆತು ಬಿಡ್ತಾರೆ. ತವರ ಮನೆಗೆ ಹೋಗೋದು ಬಿಟ್ಬಿಡ್ತಾರೆ, ಅಲ್ಲೇ ಕೆಲವು ಮನೇಲಿ ಇರ್ತಾರೆ. ಹಾಗೆ ನಮ್ಮ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಒಂದು ಊರೊಳಗೆ ಬಂದ್ರೆ ಸಮಾಜದಲ್ಲಿ ಎಷ್ಟು ಸೇವಾ ಭಕ್ತಿ ವೈಯಾವತಿ ಅಂತಂದ ಒಂದು ಜೈನ ಧರ್ಮದಲ್ಲಿ ಏನಿದೆ ಕ್ರಿಯೆಗಳದವಲ್ಲ, ಮುನಿಗಳನ್ನ ಹೇಗೆ ನೋಡ್ಕೋಬೇಕನ್ನೋದನ್ನ ಮಾಡ್ಕೊಂಡ್ರೆ ಮತ್ತೆ ಮುಂದೆ ಇವ್ರ ಭಕ್ತಿ ನೋಡಿ ಅಲ್ಲೇ ಇದ್ದು ಧರ್ಮ ಪ್ರಮಾಣ ಮಾಡ್ಬೋದು ಅಂತ ಭಾವನೆ. ಈಗ ನಾವು ಧಾರ್ಮಿಕ ವಿಚಾರಗಳಲ್ಲಿ ನಾವು ವಿಮರ್ಶೆ ಮಾಡ್ತಾ ಹೋದ್ರೆ ಎಲ್ಲ ಕಡೆ ಎಲ್ಲ ಊರುಗಳಲ್ಲಿ ಕೂಡ ಬಸದಿಗಳಿವೆ, ಬೇರೆ ಬೇರೆ ದೇವಾಲಯಗಳಿವೆ, ಎಲ್ಲರೂ ಇದೆ. ಆದ್ರೆ ಕಾರ್ಕಳದಲ್ಲಿ ವಿಶೇಷ ಆಗಿ ತ್ಯಾಗಮೂರ್ತಿ ಬಾಹುಬಲಿಯ ಬಹಳಷ್ಟು ದೊಡ್ಡ ಮೂರ್ತಿ ಇದೆ. ಈಗ ತಾವು ಕಾರ್ಕಳಕ್ಕೆ ಬಂದಿದ್ದೀರಿ. ಈಗ ಕಾರ್ಕಳದ ವಿಚಾರಕ್ಕೆ ತಾವು ಹೋಲಿಕೆ ಮಾಡಿದಾಗ ತಮಗೆ ಉಳಿದ ಊರುಗಳಿಗಿಂತ ಕಾರ್ಕಳ ಯಾವ ರೀತಿ ಭಿನ್ನ ಅಂತ ಅನ್ಸ್ಬೋದು? ಚೆನ್ನಾಗಿದೆ. ಕಾರ್ಕಳದಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ. ಬಾಹುಬಲಿ ಭಗವಾನ್ ಇದೆ. ಇಡೀ ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ಉತ್ತರ ಭಾರತದಲ್ಲಿ ಒಂದು ಕಾಶಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನನಗೆ ಹೆಮ್ಮೆ ಇದೆ. ನಮ್ಮ ಕರ್ನಾಟಕದಲ್ಲಿ ಒಂದು ಇಂಥ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಒಂದು ಜೈನ ಕಾಶಿ ಅಂತ ಹೇಳೋಕೆ ಇಷ್ಟಪಡ್ತಾರೆ. ಆದ್ರೆ ಇಲ್ಲಿ ಬಾಹುಬಲಿ ಭಗವಾನರು ಮತ್ತೆ ನಮ್ಮ ಎಲ್ಲ 2-3 ಬಾಹುಬಲಿ ಭಗವಾನ್ ದರ್ಶನ ಆಗ್ತದೆ. ಒಂದು ಧರ್ಮಸ್ಥಳದಲ್ಲಿ ಆಗ್ತದೆ, ಒಂದು ವೇಣೂರಲ್ಲಿ ಆಗ್ತದೆ, ಒಂದು ನಮ್ಮ ಇಲ್ಲಿ ಕಾರ್ಕಳದಲ್ಲಿ ಆಗ್ತದೆ. ಇಲ್ಲೆಲ್ಲ ನೋಡತಕ್ಕಂಥ ಮೊದಲಿನ ರಾಜ ಮಹಾರಾಜರು ಒಂದು ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಅವರು ಯಾರು ಭೈರವರಸರು ಅಂತ ಇದ್ರು, ಅವರೆಲ್ಲ ಒಂದು ಅವ್ರು ತಮ್ಮ ಇದರ ಕಾಲದಲ್ಲಿ ಒಳ್ಳೆ ಒಂದು ಧರ್ಮಕ್ಕೆ ಒಂದು ಬೋಧನೆ ಆಗಲಿ, ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ವಿಚಾರ ಮಾಡ್ಕೊಂಡು ಆ ಒಂದು ಕ್ಷೇತ್ರ ರಚಿಸಿ ಹೋಗಿದ್ದಾರೆ, ರಚನೆ ಮಾಡಿದ್ದಾರೆ. ಅಂತ ಮಹಾನ್ ವ್ಯಕ್ತಿಗಳು ಮಾಡ್ಕೊಂತ ಬಂದಿದ್ದಂತ ಇಲ್ಲಿನ ಕಾರ್ಕಳ ಜೈನ ಸಮಾಜ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಮುಂದಕ್ಕೆ ನೋಡಿದ್ರಿ ಮಹಾಮಸ್ತಕ ಅಭಿಷೇಕ ಇದೆ 2027ರಲ್ಲಿ. ಮೊದಲು ಕೂಡ ನಾನು 2015ರಲ್ಲಿ ನಾನು ಇಲ್ಲಿ ಬಂದಿದ್ದೆ. ಮಹಾಮಸ್ತಕ ಅಭಿಷೇಕ ಇದೆ. ಈ ಸಲನೂ ಕೂಡ ಅದು ಈಗ ನಮಗ ನೋಡ್ಲಿಕ್ಕೆ ಭಾಗ್ಯ ಸಿಗ್ತಾ ಇದೆ. ಯಾಕಂದ್ರೆ ಪುಣ್ಯವಂತರಿಗೆ ಮಾತ್ರ ಸಿಗ್ತದೆ. ಎಲ್ಲ ಜೀವಗಳು, ಪ್ರತಿಯೊಂದು ಜೀವಗಳು ಪುಣ್ಯವಂತರಿಗೆ ಮಾತ್ರ ಸಿಗ್ತದೆ. ಅದು ಈ ಸಲ ನಮಗೊಂದು ದೊರಕ್ತಾ ಇದೆ ಭಗವಂತರ ದರ್ಶನ ಮಾಡ್ಲಿಕ್ಕೆ. ಅಂತ ಪವಿತ್ರ ಒಂದು ಸ್ಥಾನದಲ್ಲಿ ನಾವು ಬಂದಿದ್ದೆವು. ಇಲ್ಲಿ ಸಮಾಜನೂ ಚೆನ್ನಾಗಿದೆ, ಎಲ್ಲರೂ ಒಳ್ಳೇದಿದ್ದಾರೆ. ಆದ್ರೂ ಸ್ವಲ್ಪ ಅವರೆಲ್ಲ ಮುಂದೆ ಬರ್ಬೇಕು, ಇನ್ನೂ ಸ್ವಲ್ಪ ಎಲ್ಲರೂ ಬರ್ಬೇಕು, ಧರ್ಮ ಬೋಧನೆ ತಿಳ್ಕೊಬೇಕು, ಎಷ್ಟೇ ನಾನು ಹೇಳೋದಷ್ಟೇ. ನೋಡಿ, ದಿಗಂಬರ ಮುನಿ ಮಹಾರಾಜರಾಗುವಂತಂದ್ರೆ ಬಹಳಷ್ಟು ಶ್ರೇಷ್ಠ ಒಂದು ಬದುಕಿನ ಕಾಲಘಟ್ಟ, ಬದುಕಿನ ಜೊತೆಗೆ ಧರ್ಮದ ಕಾಲಘಟ್ಟ. ಯಾಕೆ ತಾವು ದಿಗಂಬರ ಮುನಿ ಮಹಾರಾಜರು ಈಗ ಕಾರ್ಕಳಕ್ಕೆ ಬಂದಿದ್ದೀರಿ.
ಈಗ ತಾವು ದಿಗಂಬರ ಮುನಿ ಮಹಾರಾಜರಾಗುವ ಪೂರ್ವಾಶ್ರಮದಲ್ಲಿ ಈಗ ತಾವು ಎಷ್ಟು ವರ್ಷಕ್ಕೆ ದೀಕ್ಷೆ ತಗೊಂಡ್ರಿ ಮತ್ತೆ ತಮ್ಮ ಪೂರ್ವಾಶ್ರಮದ ಏನು ಹಿನ್ನೆಲೆಗಳು? ನಾನು ಮೊದಲಿಂದ ನೋಡ್ರಿ 7ನೇ ಕ್ಲಾಸ್ ತನಕ ನಾನು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದೆ. ನಮ್ಮ ಹುಬ್ಳಿ ಹತ್ರ ಒಂದು ಊರಿದೆ, ವರೂರ್ ಅಂತ, ಧಾರವಾಡ ಜಿಲ್ಲಾ. ಅಲ್ಲಿ ನಮ್ದು ಹೈವೇದಲ್ಲಿ ಮುನಿಗಳು ಬರ್ತಾ ಇರ್ತಾರೆ. ಅವ್ರನ್ನ ನಮ್ಮ ಊರಲ್ಲಿ ಒಂದು ಸಮಾಜ, ಹೇಗೆ ನಮ್ಮ ಕಾಕಾ ಜೈನ್ ಸಮಾಜ ಈ ಊರಿಂದ ಇನ್ನೊಂದು ಊರಿಗೆ ತನಕ ಬಿಡಕ್ ಹೋಗ್ತಾರೆ, ಹಾಗೆ ನಾವು ಕೂಡ ಅಲ್ಲಿ ಮುನಿಗಳು ಬಂದಾಗ ಈ ಊರಿಂದ ಒಂದು ಬೇರೆ ಹುಬ್ಳಿ ತನಕ ಬಿಡೋದು, ಮತ್ತೆ ಈ ಕಡೆ ನೋಡಿದ್ರೆ ತಳಸಂತ ಊರಿದೆ, ಅಲ್ಲಿ ಬಿಡೋದು ನಿಲ್ತಾರೆ. ನೋಡಿ ಅವ್ರ ಉದ್ದೇಶ ಕೇಳಿ, ನಾವು ಜೈನ್ ಸಮಾಜ, ದಿಗಂಬರ ಜೈನ್ ಸಮಾಜ, ನಾವು ಜೈನ್ ಪರಿವಾರದಲ್ಲಿ ಹುಟ್ಟಿದವರು. ನಾವು ಅವ್ರು ಕೇಳಿ ಪ್ರವಚನ ಕೇಳಿ ವೈರಾಗ್ಯ ನಮಗೂ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಆಮೇಲೆ ಬರ್ತಾ ನಾನು 2003 ನಾನು ಮನೆ ಮೊದಲು ಹೋಗುದು ಬರೋದು ಮಾಡ್ತಿದ್ದೆ, ಸಾಧು ಸಂತರ ಬಳಿಗೆ ಹೋಗ್ತಾ ಇದ್ದೆ. ಅವಾಗೆಲ್ಲ ಬಿಟ್ಬಿಟ್ಟೆ ನಾನು. ನನಗೆ ಈ ತರ ಬಂದೆ. 2003 ಮನೆ ಬಿಟ್ಟಾದ್ಮೇಲೆ ನಾನು ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಅಂತ, ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಅಮರಕಂಟಕದಲ್ಲಿದ್ರು. ಅವ್ರ ಹತ್ರ ಹೋದ ಕುಂಡಲ್ಪುರ ಅಂತ ಜಬಲ್ಪುರ್ ಮಧ್ಯಪ್ರದೇಶದಲ್ಲಿ, ಅಲ್ಲಿ ಹೋದಾಗ ಅವ್ರ ದರ್ಶನ ಆಯ್ತು. ಆ ನಂತರ ಅಮರಕಂಟಕ ಅಂತಂದು ಅಲ್ಲಿ 2003 ಚಕ್ರಮಾಸ ಇತ್ತು. ಚಕ್ರಮಾಸದಲ್ಲಿ ನಾನು ಬ್ರಹ್ಮಚಾರ್ಯ ಸ್ವೀಕಾರ ಮಾಡಿದೆ. ಆದ ನಂತರ ಅಲ್ಲಿ ನಮಗೆ ಮಾಡ್ತಾ ಬ್ರಹ್ಮಚಾರ ಅಂದ್ಮೇಲೆ ಮತ್ತೆ ನಾನು ಇನ್ನೂ ಮುಂದುವರಿಬೇಕಂತ ಕಡೆ ಶುದ್ಧ ದೀಕ್ಷೆ ತಗೊಂಡೆ. ಅಂದ್ರೆ ಒಂದು ಮೇಲೆ ಒಂದು ಬಟ್ಟೆ ಇರ್ತದೆ, ಲಂಗೋಟಿ ಇರ್ತದೆ, ಅದೊಂದು ದೀಕ್ಷೆ ತಗೊಂಡೆ. ಅದೊಂದು 2 ವರ್ಷ ನಾನು ಸಾಧನೆ ಮಾಡಿದೆ. ಇನ್ನೂ ಮುಂದುವರಿಬೇಕಂತ ಕೂಡ ನಾನು ಆಚಾರ್ಯ ಕೃಷ್ಣಚಂದ್ರ ಸರ್ ಮಹಾರಾಜರು ಈ ಕ್ಷುಲ್ಲ ದೀಕ್ಷೆ ತಗೊಂಡು ಆಚಾರ್ಯ ಗುರುಧರ್ಮಂದಿ ಮಹಾರಾಜರ ಕಡೆ ತಗೊಂಡಿದ್ದೆ. ಅದು ಮಹಾರಾಷ್ಟ್ರದಲ್ಲಿ ಕುಂತೂಗಿರಿ ಅಂತ ಬರ್ತದೆ, ಕೊಲ್ಲಾಪುರ ಜಿಲ್ಲಾದಲ್ಲಿ. ಆಮೇಲೆ ನಾನು ಇನ್ನು ಮುಂದುವರಿಬೇಕಂತ ನಾನು ಮುಂದೆ ಹಾಗೆ ನಾನು ಅಧ್ಯಯನ ಮಾಡ್ಬೇಕು, ಇನ್ನು ನಾನು ಕಲಿಬೇಕು, ಇನ್ನು ನಾನು ಸಾಧನೆ ನಂದು ಇದು ಆಗ್ಬೇಕಂತ ತಿಳ್ಕೊಂಡು ನಾನು ಹಂಗೆ ವಿಚಾರಣೆ ಮಾಡ್ತಾ ಹೋದಾಗ ಆಚಾರ್ಯ ಪುಷ್ಪದಂತ ಸಾಗರ ಮಹಾರಾಜರಂತೂ ಸಿಕ್ತು. ಅಂದ್ರೆ ತರುಣ್ ಸಾಗರ್ ಮಹಾರಾಜರ ಹೆಸರು ಕೇಳಬೇಕು. ತರುಣ್ ಸಾಗರ್ ಕ್ರಾಂತಿಕಾರಿ, ಅವ್ರ ಗುರು ಪುಷ್ಪದಂತ ಸಾಗರ ಮಹಾರಾಜ. ಅವ್ರ ಕಡೆ ನಾನು ಹೋಗಿ ಅವ್ರ ಕಡೆ ನಾನು ಪರೀಕ್ಷೆ ಮಾಡಿದ್ಮೇಲೆ ಅವ್ರು ನೋಡಿದ್ಮೇಲೆ ಅವರು ನನ್ನ ಕೈಲ ದೀಕ್ಷಾ ಕೊಟ್ಟರು. ಕೇವಲ ಮಾತ್ರ ಲಂಗೋಟಿ ಮಾತ್ರ ಇರ್ತದೆ, ಐಲಕ್ ಆದ್ಮೇಲೆ ಅವ್ರ ಜೊತೆ ಇದ್ದುಕೊಂಡು 4 ವರ್ಷ ಆಮೇಲೆ ಮಾಡ್ಕೊಂತ ಹೋದ. ಆಮೇಲೆ ನಂತರ ಏನಾಯ್ತು, ದಿಗಂಬರ್ ದೀಕ್ಷಾ ತಗೋಬೇಕಂತ ಬಂತು. ಅವರೇ ನನಗೆ ಗುರುಗಳು ಪುಷ್ಪಗಿರಿಯಲ್ಲಿ ಮಧ್ಯಪ್ರದೇಶದಲ್ಲಿ ನನಗೆ ದೀಕ್ಷಾ ಕೊಟ್ಟರು. ಇಲ್ಲಿ ಮಧ್ಯಪ್ರದೇಶ ದಿಗಂಬರ್ ದೀಕ್ಷಾ ತಗೊಂಡು ಐಲಕ್ ದೀಕ್ಷಾ ಕೊಟ್ಟಿದ್ದು ನಾಗಾಲ್ಯಾಂಡ್, ದಿಮಾಪುರ್, ಅಸ್ಸಾಂ, ಗುವಾಹಟಿ. ಅವ್ರ ಜೊತೆ ಗುರುಗಳ ಜೊತೆ ನಾನು ನಾಗಾಲ್ಯಾಂಡದಲ್ಲಿ ನಾನು ಚಾತುರ್ಮಾಸ ಮಾಡಿದೆ. ಅಂದ್ರೆ ಗುರುಗಳ ಜೊತೆ ಒಟ್ಟಿಗೆ ಚಾತುರ್ಮಾಸ 2006 ಆಮೇಲೆ ಅಲ್ಲಿ ಮತ್ತೆ ಗುವಾಹಟಿ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಕೂಡ ನಾವು ಅವ್ರ ಜೊತೆ 2007 ಚಾತುರ್ಮಾಸ. ಆಮೇಲೆ ದಿಲ್ಲಿ ಚಾತುರ್ಮಾಸ ಮಾಡಿದೆ ಅವ್ರ ಜೊತೆಗೆ. ಆಮೇಲೆ ದಿಲ್ಲಿ ಚಾತುರ್ಮಾಸ ಮಾಡಿದ ನಂತರ ಆಮೇಲೆ ಗುರುಗಳು ಏನ್ ಮಾಡಿದ್ರು, ಇನ್ನೊಬ್ಬರು ಅವ್ರ ಶಿಷ್ಯರಲ್ಲಿ ಸೀನಿಯರ್ ಶಿಷ್ಯರಲ್ಲಿ ನನ್ನ ಅವ್ರ ಜೊತೆ ಬಿಡ್ತಾರೆ, ನೀವು ಅವ್ರ ಜೊತೆ ಇರ್ರಿ ಅಂತ ಹೇಳ್ತಾರೆ. ಅವ್ರ ಜೊತೆ ಇದ್ದುಕೊಂಡು ಇನ್ನು ನಾನು ಅನುಭವ ತಗೊಂಡು ಶಿಕ್ಷಣ ಗ್ರಹಣ ಮಾಡ್ಕೊಂಡೆ. ಅವ್ರ ಹೆಸರಿತ್ತು. ಈಗ ಅವರು ಕೂಡ ಕ್ರಾಂತಿಕಾರಿ ಇದ್ದಾರೆ. ಭಾರತ ಗೌರವ ಅಂತ ಹೆಸರು ಪಡೆದವರು ಪುಲಕ್ ಸಾಗರ್ ಮಹಾರಾಜರು ಅಂತಿದೆ. ಯೂಟ್ಯೂಬ್ ಅಲ್ಲಿ ಎಲ್ಲ ಪ್ರವಚನ ಬರ್ತದೆ. ಪುಲಕ್ ಸಾಗರ್ ಮಹಾರಾಜರ ಜೊತೆಗೆ ಇದ್ದುಕೊಂಡು ನಾನು ಅಧ್ಯಯನ ಮಾಡಿದೆ. ಆಮೇಲೆ 2013 ನಾನು ಈ ಕಡೆ ಕರ್ನಾಟಕ ಬಂದೆ. ನಮ್ಮ ಗುರುಗಳು ಹೇಳೋ ಪ್ರಕಾರ ನೀವು ಕರ್ನಾಟಕ ಹೋಗಿ ಅಂತಂದ್ರೆ ನಾನು ಕರ್ನಾಟಕದಲ್ಲಿ ಸಂಚಾರ ಈ ಕಡೆ ಎಲ್ಲ ಗುಲ್ಬರ್ಗ ಆಗಿರ್ಬೋದು, ಬೆಳಗಾವ್ ಆಗಿರ್ಬೋದು, ನಮ್ಮ ಹುಬ್ಳಿ ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿ, ತುಮಕೂರು ಆಗಲಿ, ಮೈಸೂರು ಆಗಲಿ, ಇಲ್ಲಿ ನಮ್ಮ ಈ ಉಡುಪಿ ಜಿಲ್ಲೆ ಆಗಲಿ, ಮಂಗಳೂರು ಜಿಲ್ಲೆ ಆಗಲಿ, ಎಲ್ಲ ಕರ್ನಾಟಕದಲ್ಲಿ ನಾನು ವಿಚಾರಣೆ ಮಾಡ್ಕೊಂಡು ಧರ್ಮ ಪ್ರವಾಹ ಮಾಡ್ತಾ ಇದ್ದೀನಿ. ಈಗ ಮುನಿ ಮಹಾರಾಜರು ಪ್ರತಿ ಕಡೆ ಕೂಡ ನಡೆದಾಡ್ಕೊಂಡೇ ಹೋಗ್ಬೇಕು, ನಡೆದಾಡ್ಕೊಂಡು ಹೋಗಿ ಧರ್ಮ ಪ್ರಭಾವ ಮಾಡ್ಬೇಕು. ಈಗ ಇದು ಮಳೆಗಾಲದ ಸಮಯ. ಈಗ ಮಳೆಗಾಲದ ಸಮಯದಲ್ಲಿ ತಾವು ಕಾರ್ಕಳಕ್ಕೆ ಬಂದಿದ್ದೀರಿ. ಈಗ ಇನ್ನು ಮುಂದೆ ಹಾದಿಗೆ ಹೋಗೋದಂದ್ರೆ ಈ ಮಳೆಯಲ್ಲಿ ಹೋಗೋದು ಬಹಳ ಕಷ್ಟ. ಈಗ ಮುಂದಿನ ಕಥೆ ಏನು? ಕಾರ್ಕಳದಲ್ಲಿ ಏನಾದ್ರು ಚಾತುರ್ಮಾಸ ಇದೆಯಾ? ಅದೇ ಈಗ ಏನಂತಂದ್ರೆ, ಈಗ ಚಾತುರ್ಮಾಸ ಅಂತಂದ್ರೆ ಈಗ ಮುನಿಗಳು ಒಂದು ವರ್ಷದಲ್ಲಿ 8 ತಿಂಗಳು ಅಂದ್ರೆ ಅವರು 8 ತಿಂಗಳ ವಿಚಾರಣೆ ಮಾಡ್ತಿರ್ತಾರೆ. ಈಗ ಮಳೆಗಾಲದಲ್ಲಿ ಯಾವಾಗಲೂ ಅವರು ಮುನಿಗಳು ಹೊರಗಡೆ ತಿರುಗಾಡೋದಿಲ್ಲ, ಅಂದ್ರೆ ಎಲ್ಲಿ ಲಾಂಗ್ ರೂಟ್ ಹೋಗೋದಿಲ್ಲ. ಯಾಕಂದ್ರೆ ಅದು ಸೂಕ್ಷ್ಮ ಜೀವ ಉತ್ಪತ್ತಿ ಆಗ್ತದೆ ಅಂತ ಅವರು ನಮ್ಮ ಜೈನ ಧರ್ಮದಲ್ಲಿ ಹೇಳ್ತಾರೆ. ಅಂದ್ರೆ ಆಗಮದಲ್ಲಿ ಉಲ್ಲೇಖ ಇದೆ, ನಮ್ಮ ಗ್ರಂಥದ ಉಲ್ಲೇಖ ಇದೆ. ಮಹಾವೀರ್ ಭಗವಾನರಲ್ಲ ಆದಿನಾಥ ಭಗವಾನರಿಂದ ಹಿಡಿದು 24 ತಿಂಗಳು ಅದು ಮಹಾ ಆದೇಶ ಇದೆ. ಸಾಧು ಸಂತರು ಒಂದು 4 ತಿಂಗಳ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಂತ ಮತ್ತೆ ಇರುವಂತ ಭಕ್ತಾದಿಗಳಿಗೂ ಕೂಡ ಉದ್ದೇಶ ಮಾಡ್ತಾ ಅವ್ರಿಗೆ ಧರ್ಮ ಜ್ಞಾನ ಪಡ್ಕೊಂತ ಅನುಷ್ಠಾನ ಮಾಡ್ಕೊಂಡು ಆತ್ಮ ಕಲ್ಯಾಣ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 4 ತಿಂಗಳಲ್ಲಿ ಹೋಗುದಿಲ್ಲ.
ಆಮೇಲೆ ಅವ್ರು ಏನಾದ್ರು ಹಾಕಿಕೊಂಡ್ರೆ ಚಾತುರ್ಮಾಸ 4 ತಿಂಗಳಲ್ಲಿ ಅವ್ರು ಒಂದು ಸೀಮಿತ ಇಟ್ಕೊಳ್ತಾರೆ, ಇಷ್ಟು ಕಿಲೋಮೀಟರ್ ಅಂತ ಇಷ್ಟು ಹೋಗಿ ಬರ್ತೇನೆ ಅಂತಂದು. ಒಂದು 20 ಆಗಲಿ 30 ಆಗಲಿ 35 ಕಿಲೋಮೀಟರ್ ತನಕ ಅವ್ರು ಒಂದು ಇಷ್ಟು 4 ದಿಕ್ಕಿಗೆ ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಕೊಂತಾರೆ ಅಂತಂದ್ರೆ ಆ ಸಮಯದಲ್ಲಿ ಏನಾದ್ರೂ ಘಟನೆ ಆದ್ರೆ, ಊರಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಆಮೇಲೆ ಅದನ್ನ ನೋಡ್ಲಿಕ್ಕೆ ಆಗ್ಲಿದ್ರೆ ಈ ಸ್ಥಾಪನೆ. ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. 2019ರಲ್ಲಿ ನಾನು ಚಾತುರ್ಮಾಸ ಮಾಡಿದ್ದೆ. ಬೆಳಗಾಂ ಜಿಲ್ಲೆಯಲ್ಲಿ ಬೋಜ್ ಅಂತ ಒಂದು ಖಾರದಗ ಅಂತ ಒಂದು ಊರಿದೆ, ಅದು ಚಿಕ್ಕೋಡಿ ತಾಲೂಕಿನಲ್ಲಿ ಬರ್ತದೆ. ಬಂದಾಗ ಅಲ್ಲಿ ಏನಾಯ್ತು, ನೆರೆ ಬಂತು, ಏನಂತಾರೆ ಮಳೆ ಊರೊಳಗ ಮುಳುಗಂತ ಪರಿಸ್ಥಿತಿ ಬಂತು. ನಾನು ರೂಮ್ ನಲ್ಲಿ ಮಲಗಿದ್ದೆ ಮತ್ತು ಇಲ್ಲಿ ತನಕ ಇಷ್ಟು ನೀರು ಬಂತು. ಅವ್ರು ರಾತ್ರಿ 2 ಗಂಟೆ ಪ್ರವಾಹ ಬಂದಾಗ ಮತ್ತ ಆ ಊರು ಬಿಡ್ಬೇಕಾಯ್ತು ನಾನು. ಅರ್ಥಾಯ್ತ್ರಿ? ಆ ಊರು ಬಿಟ್ಟದ್ಮೇಲೆ ಮತ್ತೆ ಬೇರೆ ಊರಲ್ಲಿ ಹೋಗಿ ಚಾತುರ್ಮಾಸದಲ್ಲಿ ಇದ್ದಾಗ ಹೋಗಿ ಅಂತದ್ರಲ್ಲಿ ನಾನು ವಿಶ್ರಾಮ ಮಾಡಿ ಮತ್ತೆ ಪುನಃ ಅದ್ರಲ್ಲಿ ಬಂದು ನಾವು ಈ ತರ ಸಂಕಷ್ಟದ ಪರಿಸ್ಥಿತಿಯಿಂದ ಸಂಘರ್ಷಪಟ್ಟು ಸ್ವಲ್ಪ ಊರು ಬಿಟ್ಟು ಹೋಗ್ಬೇಕಾಗ್ತದೆ. ಯಾರಾದ್ರೂ ಪ್ರಾಬ್ಲಮ್, ಏನಾದ್ರೂ ಒಂದು ಘಟನೆಗಳಾದ್ರೆ, ಏನಾದ್ರೂ ಎಂತಾದ್ರೂ ಒಂದು ಪ್ರಾಬ್ಲಮ್ ಆದ್ರೆ ಆ ಊರು ಬಿಟ್ಟು ನಾವು ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಆ ಊರು ಶಾಂತ ಆಗೋ ತನಕ ಮತ್ತೆ ಪುನಃ ಬಂದು ಆ ಏನ್ ಸಂಕಲ್ಪ ಪಡ್ಕೊಂಡು ಆ ಪೂರ್ಣ ಆಗೋ ತನಕ ಮತ್ತೆ ಅಲ್ಲಿ ಪೂರ್ಣ ಮಾಡ್ಕೊಂಡು ಮತ್ತೆ ನಾವು ಅದಕ್ಕೆ ವರ್ಷಾಯೋಗ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವರ್ಷಾಯೋಗ ಅಂತ ಹೇಳ್ತಾರೆ. ಈಗ 4 ತಿಂಗಳು ಮಳೆ ಬಂದ ಮೇಲೆ ಮನುಷ್ಯ ರೈತರು ಏನ್ ಮಾಡ್ತಾರೆ ಅಂದ್ರೆ ಅದ ಹೊಲ ಎಲ್ಲ ಸರಿ ಗಟ್ಟಿ ಅದನ್ನೆಲ್ಲ ಮಾಡಿ ಬೀಜ ಹಾಕ್ತಾನೆ. ಆ ಮಳೆ ಬಂದ ಮೇಲೆ ಅದನ್ನ ಸರಿಯಾಗಿ ಎಲ್ಲ ಕೆಲಸ ಮಾಡಿ ಅದನ್ನೆಲ್ಲ ತನ್ನ ಉತ್ಪತ್ತಿ ತಕೊಂತಾರೆ. ಹಾಗೇನೆ ಈ ಸಾಧು ಸಂತರು ಏನ್ ಮಾಡ್ತಾರೆ ಅಂತಂದ್ರೆ 4 ತಿಂಗಳವರೆಗೆ ಒಂದು ಅವಕಾಶ ಸಿಕ್ಕಿರೋದೆ. 8 ತಿಂಗಳ ನಾವು ಪ್ರವಚನ ಉದ್ದೇಶ ಎಲ್ಲ ಮಾಡ್ತಿರ್ತೀವಿ. 8 ತಿಂಗಳಲ್ಲಿ ಅದು 4 ತಿಂಗಳ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಾವು ಸಾಧನ ಜಪ ತಪ ಮಾಡ್ಕೊಂಡು ಇನ್ನಷ್ಟು ಎನರ್ಜಿ ಪಡ್ಕೊಂತೇವೆ ಸಾಧು ಸಂತರು. ಈಗ ಮಳೆ ಬಂತು, ಹೊಲದಲ್ಲಿ ಬೀಜ ಮೇಲೆ ಅದು ಬೆಳೆ ಬರ್ತದೆ. ಆಮೇಲೆ ಮಳೆ ಬಂತಂದ್ರೆ ಬೀಳಿ ಮೇಲೆ ಎಲ್ಲ ಸ್ವಚ್ಛ ಆಗ್ತದೆ. ಹಾಗೇನೆ ಈ ವರ್ಷಾ ಕಾಲದಲ್ಲಿ ನಾವು ಕೂಡ ಆತ್ಮ ಸ್ವಚ್ಛ ಮಾಡ್ಕೊಳ್ಳೋದು. ಇದು ಒಂದು ವರ್ಷ ಜಾಸ್ತಿ. ಈಗ ಮಾನ್ಸೂನ್ ಬಂದ್ರೆ ಒಂದು ಬೆಳೆ ಬರ್ತದೆ, ಎಲ್ಲರೂ ಒಳಗಿರ್ತಾರೆ, ಒಂದು ತಮ್ಮ ಪ್ರಿಯದಲ್ಲಿ ಚಟುವಟಿಕೆ ಇರ್ತದೆ. ಹಾಗೆ ನಾನು ಈಗ ಈ 4 ತಿಂಗಳು ಎಲ್ಲಿ ಯಾರು ಪುಣ್ಯಶಾಲಿಗೆ ಭಾಗ್ಯಶಾಲಿಗೆ ಸಿಗ್ತದೋ ನಾನು ಅಧ್ಯಾತ್ಮ ಮಾನ್ಸೂನ್ ತಗೊಂಡು ಹೋಗ್ತಾ ಇದ್ದೇನೆ. ಅದು ಭೂಮಿ ಬಿದ್ರೆ ಬೀಜ ಒಂದು ಫಸಲ್ ಬರ್ತದೆ. ಏನ್ ಬರ್ತದೆ? ಬೆಳೆ ಬರ್ತದೆ, ಫಸಲ್ ಬರ್ತದೆ. ಆದ್ರೆ ಈ ಅಧ್ಯಾತ್ಮದ ಒಂದು ಮಳೆ ಯಾವ ಜೀವ ಆತ್ಮಕ್ಕೆ ಸ್ಪರ್ಶ ಆಗ್ತದೋ ಆತ್ಮ ಪರಮಾತ್ಮ ಆಗ್ತದೆ. ಹೇಳಿದ್ರೆ ಅಧ್ಯಾತ್ಮದ ಮಾನ್ಸೂನ್ ನಾನು ತಗೊಂಡು ತಿಂತಾ ಇದ್ದೀನಿ. ಈ 4 ತಿಂಗಳಲ್ಲಿ ಯಾವ ಅದನ್ನ ಭಾಗ್ಯಶಾಲಿ ತಗೊಳ್ಳೋಕೆ ಅದನ್ನ ನೋಡೋಣ ಎಲ್ಲಿ ಆಗ್ತದೆ. ಯಾರು ಚಾತುರ್ಮಾಸಕ್ಕೆ ಕರೀತಾರೆ, ಯಾವ ಪುಣ್ಯಶಾಲಿ ಕಾರಣ ಅವ್ರದ್ದು ಭಾಗ್ಯ ಅಥವಾ ಅನ್ಯದ ಊರಲ್ಲಿ ಭಾಗ್ಯ ಯಾರು ನೋಡೋಣ. ಈಗ ನಾವು ಆಧುನಿಕತೆಯ ಕಾಲದಲ್ಲಿದ್ದೇವೆ. ಈಗ ಆಧುನಿಕತೆ ಜಾಸ್ತಿ ಹೋದಾಗೆ ಕೆಲವರಿಗೆ ಈ ನಾಸ್ತಿಕ ವರ್ಗ, ಅಂದ್ರೆ ಒಂದು ನಾಸ್ತಿಕ ವರ್ಗ ಅಂತ ಸಮಾಜದಲ್ಲಿ ಇದೆ. ಹೇಗೆ ಆಸ್ತಿಕ ವರ್ಗ ಇದೆ ಅದೇ ರೀತಿ ನಾಸ್ತಿಕ ವರ್ಗವೂ ಇದೆ. ಈಗ ತಾವು ಬಹಳಷ್ಟು ಕಡೆ ಸಂಚಾರ ಮಾಡ್ತೀವಿ. ಈಗ ಹಲವಾರು ಕಡೆ ಕೆಲವು ಬೇಡಬೇಡಿದ ಸನ್ನಿವೇಶಗಳು, ಅಂದ್ರೆ ತಮಗೂ ಗೊತ್ತಿರ್ಬೋದು, ಕೆಲವು ಕಡೆ ಮುನಿ ಮಹಾರಾಜರು ಹೋಗುವಾಗ ಅವರ ಮೇಲೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಅದ್ರ ಜೊತೆಗೆ ಪಿಂಚಿಯ ಬಗ್ಗೆ ಒಂದಷ್ಟು ಗೊಂದಲ ಮಾಡುವಂಥದ್ದು, ಅದು ಪಿಂಚಿಯನ್ನು ಉಪಯೋಗಿಸುವುದರಲ್ಲಿ ಕೂಡ ಗೊಂದಲ ಮಾಡುವಂತ ಪ್ರಸ್ತಾಪಗಳು ಹಲವಾರು ಇವೆ. ಈಗ ತಾವು ಈ ವಿಚಾರದಲ್ಲಿ ತಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ನಾವು ಹೇಳುದು ದಿಗಂಬರ ಸಂತ ಮಹಾರಾಜರು ಯಾವುದೇ ಪ್ರತಿ ಭಾರತದಲ್ಲಿ ದಿಗಂಬರ ಮುನಿಗಳು ತುಂಬಾ ಜನ ಇದ್ದಾರೆ. ಸಾಧು ಸಂತ ಮಾತಾಜಿಗಳಿದ್ದಾರೆ, ಸಾಧ್ವಿಗಳಿದ್ದಾರೆ. ದಿಗಂಬರ ಮುನಿಗಳು ದೀಕ್ಷಾ ತೊಗೊಂಡ ಮೇಲೆ ಈ ಯಾವಾಗ ಬಟ್ಟೆ ಬಿಚ್ಚಿ ಹೋಗೋದಿದೆ, ನಮ್ಮ ಗುರುಗಳು ಹೇಳ್ತಿದ್ರು ಒಂದ್ ಮಾತು, ನೋಡು ಯಾವಾಗ ನೀವು ಬಟ್ಟೆ ಬಿಚ್ಚಿ ಒಗಿತೀರಿ ಅವಾಗ ನಿಮ್ಗೆ ಉಪದ್ರಗಳು ಶುರು ಆಗ್ತವೆ ಅಂತ ತಿಳ್ಕೊಬೇಕು. ಅವಾಗ ನಿಮ್ದು ಕರ್ಮ ನಿರ್ಜರೆ ಆಗ್ತದೆ ಅಂತ ಹೇಳ್ತಾರೆ. ಕರ್ಮ ನಾಶಗಳಾಗ್ತವೆ ಅಂತ. ಪೂರ್ವಾಜಿತ ಕರ್ಮ ಮಾಡಿದ್ದು ನಮ್ದು ಅವಾಗನೇ ನಿರ್ಜರೆ ಆಗ್ತದೆ. ಈಗ ನಾವು ಈಗ ಯಾರೊಬ್ಬರ ನಿಂದನೆ ಮಾಡ್ತಿದಾರೆ ಅಂತಂದ್ರೆ ಅವ್ರು ನನ್ನ ಅವ್ರ ತಪ್ಪಿಲ್ಲ, ನನ್ನ ಪೂರ್ವಾಜಿತ ಕರ್ಮ ಇದೆ ತಿಳ್ಕೊತೀವಿ ನಾವು. ಯಾರೊಬ್ರು ನನ್ನ ಬಗ್ಗೆ ಟೀಕೆ ಆಗ್ಲಿ ನಿಂದನೆ ಆಗ್ಲಿ ಯಾರ ಮಾಡ್ತಿದಾರೆ ಅಂತಂದ್ರೆ ಪೂರ್ವಾಜಿತ ಮಾಡಿದ ಕರ್ಮ ನಮ್ಗೆ ಈ ಭಾವದಲ್ಲಿ ನಮ್ಗೆ ಅದು ಉದಯ ಬರ್ತಾ ಇದೆ. ಅದು ಈಗ ತೋರಿಸ್ತಾ ಇದೆ, ತಿಳ್ತಾ ಇದಲ್ಲ ನಮ್ಮ ಮಾತು, ಆ ಉದಯ ಬರ್ತಾ ಇದೆ. ಅವಾಗ ಅವ್ರು ಹೇಳಿದ್ರೆ ಸಮತಾಭಾವದಿಂದ ನಿಂದನೆ ಮಾಡಿದ್ರು ಕೂಡ ಸಮತಾಭಾವದ ಸಹಿಸ್ಕೊಂಡು ಇದ್ರೆ, ನನ್ನ ಜಪ ತಪದಲ್ಲಿ ಇದ್ರೆ ನಂದು ಕರ್ಮ ನಾಶ ಆಗ್ತದೆ. ನೀನ್ ನನಗೆ ಯಾಕೆ ಭೀತಿ ಅಂತ ಕೇಳಿದ್ರೆ, ನನಗೆ ಯಾಕೆ ನಿಂದನೆ ಮಾಡಿದ್ರೆ ಟೀಕೆ ನಾವು ಮಾಡ್ಕೊಂಡ್ರೆ ಅಲ್ಲಿ ನಾವು ಮತ್ತೊಂದು ಕರ್ಮ ಕಟ್ಕೋಬೇಕಾಗ್ತದೆ. ಸಾಧು ಸನ್ಯಾಸ ಸರಳ ಜೀವನ. ಯಾರು ಏನು ಉಗುಳಲಿ, ಹೊಡಿಲಿ, ಕಲ್ಲೊಡಿಲಿ, ಬೈಲಿ, ಯಾರು ನಮ್ದು ಟೀಕೆ ಮಾಡಿ ಅನೇಕ ಪ್ರಕಾರ ಉಪದ್ರಗಳನ್ನು ಅಪವಾದ ಹೊರಿಸಲಿ ಸಮತಾಭಾವ ದಿಗಂಬರ ಮುನಿಗಳು. ಅರ್ಥ ಆಯ್ತ್ರಿ? ಆ ಸಮತಾಭಾವ ಯಾರು ಬೇಕಾದ್ರೆ ಬೈಲಿ,
ಯಾವ ಜೀವಾತ್ಮ ನಮಗೆ ಕೆಟ್ಟ ಅಕ್ಷರಗಳು ಬೈಲಿ. ನಾವು ಆಸಾಮದಲ್ಲಿ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಬರ್ಬೇಕಾದ್ರೆ ಬೈಲಿದ್ದಾರೆ, ನಾವು ಅದಕ್ಕೆ ತಲೆಗೆ ತೊಡಕೆ ತಲೆಗೆ ಬಿಸಿ ಮಾಡ್ಕೊಳ್ಳಿಲ್ಲ. ಅಷ್ಟು ಸಂಕಷ್ಟ ಕೂಡ ಎದುರಿಸಬೇಕಾಗುತ್ತೆ. ಸಂಕಟ ಇದ್ದಾಗ ಮಜಾ ಬರೋದು. ಪಿಕ್ಚರದಲ್ಲಿ ಸಿನಿಮಾದಲ್ಲಿ ಹೀರೋನ ಮಹತ್ವ ಗೊತ್ತಾಗಬೇಕಾದ್ರೆ ಕಣ್ಣಾಗಿದ್ದಲ್ಲಿ ಮಹತ್ವ, ಕಣ್ಣಾಗಿರೋದ್ರ ಹೀರೋನ ಮಹತ್ವ ಗೊತ್ತಾಗೋದಿಲ್ಲ. ಆ ಹೀರೋನ ಮಹತ್ವ ಗೊತ್ತಾಗಬೇಕಾದ್ರೆ ಕಣ್ಣಾಗಿರ್ಲೇಬೇಕು. ಇವತ್ತು ರಾಮನ ಪರಿಚಯ ಆಗ್ಬೇಕಾದ್ರೆ ಶ್ರೀರಾಮಚಂದ್ರರು ರಾವಣ ಇದ್ದ ಇರಬೇಕು. ಕೃಷ್ಣ ಅವನು ಪರಿಚಯ ಇವತ್ತು ಮಹತ್ವ ಎಲ್ಲ ಇಡೀ ಜಗತ್ತಿನ ಅವ್ರಿಗೆ ಪೂಜೆ ಮಾಡ್ತಾರಂದ್ರೆ ಕಂಸ ಇದ್ದೇ ಇಲ್ಲ. ಕಂಸ ಇಲ್ಲ ಅಂದ್ರೆ ಕೃಷ್ಣನ ಪರಿಚಯ ಆಗ್ತಿರ್ಲಿಲ್ಲ, ರಾವಣ ಇರ್ಲಿಲ್ಲ ಅಂದ್ರೆ ರಾಮನ ಪರಿಚಯ ಆಗ್ತಿರ್ಲಿಲ್ಲ. ಹಾಗೆ ದುರ್ಯೋಧನ ಕೌರವ ಇದ್ದಿದ್ರೆ ಇವತ್ತು ಪಾಂಡವನ ಪರಿಚಯ ಆಗ್ತದೆ. ಹಾಗೆ ಜೀವನದಲ್ಲಿ ಒಬ್ಬ ಯಾವ ಸಫಲತೆಗೆ ಹಿಂದ್ಗಡೆ ಹಿಂದ್ಗಡೆ ನಿಂದಕರು ಇರ್ಲೇಬೇಕು, ಕಣ್ಣಾಕಿ ಇರ್ಲೇಬೇಕು, ಮಜಾ ಬರ್ತೈತಿ. ಅರ್ಥ ಆಯ್ತ್ರಿ? ನಿಂದಕ ಅವಾಗ ಅದು ಒಂದು ಇನ್ನೂ ನಮ್ಗೆ ಸಾಧನೆ ಹೆಚ್ಚಾಗ್ತದೆ, ಇನ್ನೂ ನಮ್ಗೆ ಇನ್ನೂ ಪರ್ಫೆಕ್ಟ್ ಮಾಡ್ತದೆ, ಇನ್ನೂ ನಮ್ಗ ಪರಿಪಕ್ವ ಮಾಡ್ತದೆ. ಈಗ ತುಂಬಾ ಬರ್ತಾರೆ, ನಿನ್ನೆ ಮಾಡಿದ್ರೆ ನಾವು ತಲೆ ಕೆಡಿಸೋದಲ್ಲ. ನೀವು ಇನ್ನೊಂದು ಕೇಳಿದ್ರೆ ಪಿಂಚಿ ಅಂತ ಹೇಳ್ತಾರೆ. ಪಿಂಚಿ ಇದು ದಿಗಂಬರ ಮುನಿಗಳಿಗೆ ಒಂದು ಚಿಹ್ನೆ ಇದೆ ತಿಳ್ಕೊಂಡೆ. ಯಾಕಂದ್ರೆ ಇದಿದ್ರೆ ಅವರು ದಿಗಂಬರ ಮುನಿಗಳ ಸಂತರು. ಯಾಕಂದ್ರೆ ಇದು ನವಿಲ್ಗೆರಿ ಅಂತ ಹೇಳ್ತಿದ್ವಿ. ನವಿಲ್ಗೆರಿ ಈಗ ಕೆಲವು ಜನ ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ 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 ಮಾತಾಡ್ತಾರೆ. ಇದು ನವಿಲ್ಗೆರಿ ಐತಲ್ಲ, ಇದು ಹಿಂಸಕಲ್ಲ. ಇದು ಒಂದು ಸೂಕ್ಷ್ಮ ಪ್ರಾಣಿದು, ಒಂದು ಒಳ್ಳೆಯದು ಮೃದು ಸ್ವಭಾವ ಅಂತದ್ದು. ಇದಕ್ಕೆ ಯಾರು ಜೈನ ಸಮಾಜದಲ್ಲಿ ಹೀರ್ಕೊಂಡು ಬರೋದಿಲ್ಲ, ಇದನ್ನು ಯಾವಾಗೂ ಕಿತ್ತುಕೊಂಡು ಬರುವುದಿಲ್ಲ. ಇದು ನವಿಲುಗೆರಿ ಅಂತ ನವಿಲಿನ ಮೇಲೆ ನೋಡ್ತಾ ಇರ್ತೇವೆ. ಆ ನವಿಲನ್ನ ಅದು ಕಾರ್ತಿಕ ಅಮಾವಾಸ್ಯೆ ಅಂತ ಬರ್ತದೆ, ಕಾರ್ತಿಕ ಮಾಸ. ಯಾವಾಗ್ರಿ? ದೀಪಾವಳಿ ದಿವಸ. ಅವಾಗ ತಂತಾನೆ ಬಿಡ್ತದೆ. ಆ ಬಿಟ್ಟಿದ ಮೇಲೆ ಅದನ್ನ ತಗೊಂಡ್ ಬಂದು ಇದನ್ನ ದಿಗಂಬರ ಮುನಿಗಳು ಅದನ್ನೇ ಮಾಡ್ತಾರೆ, ಪಿಂಚಿ ಅಂತ ಮಾಡ್ತಾರೆ. ಈಗ ಪಿಂಚಿ ಅಂತ ಹೇಳ್ತಾರೆ ನವಿಲುಗೆರಿ. ಈಗ ಯಾಕೆ ಇಟ್ಕೊಂತಾರ ಅಂತಂದ್ರೆ ಎಲ್ಲಾದ್ರೂ ಕೂತ್ಕೋಬೇಕಾದ್ರೆ ಅವ್ರು ನಡೆದಾಡಕ್ಕೆ ಇದರಿಂದ ಯಾವ್ದು ಹಾನಿ ಆಗೋದಿಲ್ಲ, ಯಾವ್ದು ಉಪದ್ರ ಆಗೋದಿಲ್ಲ. ಈಗ ಏನಾದ್ರೂ ಇರುವಿ ಬಂದ್ರು ಕೂಡ ಸರಿಸಬಹುದು, ಇದರಿಂದ ಯಾವ್ದು ಹಿಂಸೆ ಆಗೋದಿಲ್ಲ. ಅದಕ್ಕೆ ಈ ಪಿಂಚನ್ನು ಅವರು ಧಾರಣೆ ಮಾಡ್ತಾರೆ. ಇದು ಜೀವ ರಕ್ಷಕೋಸ್ಕರ. ಇದರಿಂದ ಏನಪ್ಪ ಅಂದ್ರೆ ಕಣ್ಣಿಗೆ ಹೋದ್ರು ಕೂಡ ಏನ್ ಆಗೋದಿಲ್ಲ, ಅಷ್ಟು ಮೃದು ಇರ್ತದೆ, ಅಷ್ಟು ನಮ್ಮ ರಕ್ಷಣೆ ಜೀವ ರಕ್ಷಣೆ ಮಾಡೋಕ್ಕೋಸ್ಕರ ಇದು ಇರ್ತೇ ಇರ್ತದೆ ಅವ್ರ ಜೊತೆಗೆ. ಇದ್ರಿಲ್ಲಾದ್ರೆ ದಿಗಂಬರ ಸಂತ ಅಲ್ಲ. ಈಗ ಮುನಿಗಳು ಬಹಳಷ್ಟು ಕಡೆ ಪ್ರವಚನ ಮಾಡ್ತಾರೆ. ಪ್ರವಚನ ಕೇಳಲಿಕ್ಕೆ ಒಂದಷ್ಟು ಮಂದಿ ಬರ್ತಾರೆ, ಆದ್ರೆ ಅದನ್ನು ಪಾಲನೆ ಮಾಡ್ತಾರೆ ಇದು ನಂತರದ ಪ್ರಶ್ನೆ. ಆದ್ರೆ ಅವರ ಭಾವ ಯಾವ ರೀತಿ ಇರ್ಬೇಕು? ಇದು ನೋಡ್ರಿ, ಭಾವ ಒಂದು ಹೇಳ್ತಾರೆ ಭವ್ಯ ಜೀವ ಅಭವ್ಯ ಜೀವ. ಭವ್ಯ ಜೀವ ಮಾತ್ರ ಇಲ್ಲಿ ಪ್ರವಚನದಲ್ಲಿ ಧರ್ಮ ಕಾರ್ಯದಲ್ಲಿ ಭಾಗವಹಿಸ್ತವೆ ಭವ್ಯ ಜೀವ. ಅಭವ್ಯ ಜೀವಿ ಇತ್ತಂದ್ರೆ ಆ ಭಾವನೆಗಳ ಜೀವಿ ಯಾವತ್ತೂ ಬರಕ ಸಾಧ್ಯವಿಲ್ಲ. ಆದ್ರೆ ಇನ್ನು ಭವ್ಯ ಜೀವ ಅಂತ ನಾವು ತಿಳ್ಕೊಂಡಿರ್ತಲ್ಲ, 100 ಜನ ಬರ್ಲಿ, 10,000 ಜನ ಬರ್ಲಿ, 1000 ಜನ ಬರ್ಲಿ, ಯಾವುದೇ ಅದೇ. ಆದ್ರೆ ಒಂದು ಯಾರಿಗೂ ಭೇದ ಮಾಡಬಾರೋದಿಲ್ಲ. ಸಂತ ಮಹಾತ್ಮರು ಇಡೀ ಭಾರತದಲ್ಲಿ ಯಾವುದೇ ಧರ್ಮ ಇದರಿದ್ದವರು ಸಂತರು ಭೇದ ಭಾವ ಮಾಡೋದಿಲ್ಲ. ಯಾಕಂದ್ರೆ ಒಂದು ನದಿ ಇರ್ತದೆ, ನೇತ್ರಾವತಿ ನದಿ ಇರ್ಬೋದು, ಯಾವ್ದು ಸೋಮಾವತಿ ನದಿ ಇರ್ಬೋದು, ಯಾವ ಬೇಕಾದ ನದಿ, ತುಂಗಭದ್ರಾ, ನರ್ಮದಾ, ಯಾವ ಬೇಕಾದ ನದಿ ಇದೆ. ಆ ನದಿ ಯಾರಿಗೆ ಭೇದ ಭಾವ ಮಾಡೋದಿಲ್ಲ. ಮುಸಲ್ಮಾನರು ಬಂದು ನೀರು ಕೊಡ್ತದೆ, ಹಿಂದೂಗಳಿಗೂ ನೀರು ಕೊಡ್ತಾರೆ, ಜೈನರಿಗೂ ಬ್ರಾಹ್ಮಣರಿಗೂ ಎಲ್ಲರಿಗೂ ನೀರು ಕೊಡ್ತದೆ. ಯಾರಿಗೆ ಭೇದ ಮಾಡೋದಿಲ್ಲ. ಯಾರಿಗಾರ ಭೇದ ಭಾವ ಮಾಡ್ತದೇನು? ಇಲ್ಲ, ಭೇದ ಭಾವ ಮಾಡಲ್ಲ. ಆದ್ರೆ ನೀರ್ ಕುಡಿಬೇಕಂದ್ರೆ ಅವನ ಅಲ್ಲಿ ಬರ್ಬೇಕು. ಎಲ್ಲಿ ಬರ್ಬೇಕ್ರೆ? ನದಿ ಹತ್ರ. ನದಿ ಹತ್ರ ಯಾರಿಗೆ ಭೇದ ಭಾವ ಮಾಡಲ್ಲ. ಆದ್ರೆ ನೀರ್ ಕುಡಿಬೇಕಾದ್ರೆ ಬಾಗ್ಬೇಕು, ತಲೆ ಮತ್ತೆ ಪಾತ್ರೆ ತರಬೇಕು. ಪಾತ್ರೆ ಅವನದು ಯಾವ್ದು ಛೇದ ಇರಬಾರ್ದು, ಛೇದ ಇರಬಾರ್ದು, ಛೇದರ ತೂತು ಇರಬಾರ್ದು, ತೂತು ಇರಬಾರ್ದು. ಇಲ್ಲಾಂದ್ರೆ ಪಾತ್ರೆಯಲ್ಲಿ ಗಲೀಜ್ ಇರಬಾರ್ದು, ಡಸ್ಟ್ ಇರಬಾರ್ದು, ಧೂಳು ಇರಬಾರ್ದು. ಅವ್ನು ನೀರ್ ತುಂಬಿದ್ಮೇಲೆ ನೀರ್ ಹೋಗ್ತಾ ನದಿ ಮೈ ಹತ್ರ ಏನಿರ್ತದ, ಅವನು ದೋಷ ಅಲ್ಲ ಪಾತ್ರೆದು. ಆಮೇಲೆ ಅದನ್ನ ನೀರು ತುಂಬಿದ ಮೇಲೆ ಕೆಸರಾಗ್ತದೆ ನೀರು, ಆ ಪಾತ್ರದಲ್ಲಿ ದೋಷ ಇದೆ ಅಂದ್ರೆ ಗಲೀಜ್ ಇದೆ, ನೀರಿನ ನದಿ ಇದಲ್ಲ. ಹಾಗೇನೆ ಒಬ್ಬ ಸಂತ ಮಹಾತ್ಮರ ಒಂದು ಪ್ರವಚನ ಮಾಡ್ತಾರಂದ್ರೆ ಜೀವ ಆ ಎದುರುಗಡೆ ವ್ಯಕ್ತಿ ಅದರಲ್ಲ ಭಕ್ತ, ಅವನು ಏನಾದ್ರೂ ತಿಳ್ಕೊಂಡ್ರೆ ಅವ್ರದ್ದು ದೋಷ ಇದೆ. ಮುನಿಗಳು ಯಾರಿಗೆ ಭೇದ ಭಾವ ಮಾಡೋದಿಲ್ಲ. ಸಂತ ಮಹಾತ್ಮರು ತನ್ನ ನಿಸ್ವಾರ್ಥದಿಂದ ಅವ್ರಿಗೆ ಉಪದೇಶ ಮಾಡ್ತಿರ್ತಾರೆ, ಸ್ವಾರ್ಥದಿಂದ ಉಪದೇಶ ಮಾಡೋದಿಲ್ಲ, ಪ್ರವಚನ ಮಾಡೋದಿಲ್ಲ. ಈ ಜೀವದ ಆತ್ಮದ ಕಲ್ಯಾಣ ಆಗ್ಲಿ ಅಂತ ಪ್ರವಚನ ಮಾಡ್ತಿರ್ತಾರೆ. ಅದನ್ನ ತಿಳ್ಕೊಳ್ಳೋದು ಬಿಡೋದು, ಅವ್ರು ಗ್ರಹಣ ಮಾಡ್ಕೊಳ್ಳೋದು ಅವ್ರ ಶಕ್ತಿ, ಅವ್ರು ಬಿಟ್ಟಿದ್ದ ವಿಷಯ. ಅರ್ಥಾಗ್ರಿ? ಪಾತ್ರೆ ಚೆನ್ನಾಗಿರ್ಬೇಕು, ತೂತಿರ್ಬಾರ್ದು, ಗಲೀಜಿರ್ಬಾರ್ದು. ಸಂತರ ಮಾಡಿ ಸ್ವಚ್ಛ ನೀರಿದ್ದಾಗಿ ಯಾವುದೇ ಸಂತ ಆಗ್ಲಿ ಅವ್ರ ಎಲ್ಲಾರ್ದು ಕಲ್ಯಾಣ ಆಗ್ಲಿ ಅಂತ ಭಾವಿಸ್ತಿರ್ತಾರೆ. ಅವ್ರ ಭಾವನೆಗಳು ಚಲೋ ಇರ್ತದೆ, ಇಷ್ಟೇ, ಮತ್ತೆಂತಿಲ್ಲ. ಪಾತ್ರೆ ಚೆನ್ನಾಗಿರ್ಬೇಕು, ಎಲ್ಲ ಪಾತ್ರ ಸರಿ ಇರ್ಬೇಕು ಅಂತಂದ್ರೆ ಇವನು ಸರಿ ಇರ್ಬೇಕು, ತರುವವನು ಕೂಡ
ಅದನ್ನು ಪಾತ್ರ ತರುವವನು ಕೂಡ ಸರಿ ಇರಬೇಕು. ನಾವು ತಂದಿದ್ರೆ ಮಾತ್ರ ಆ ಪಾತ್ರ ಸರಿ ಇರ್ತದೆ. ಅದ್ರ ಪಾತ್ರ ಚೆನ್ನಾಗಿರ್ಬೇಕು. ಅದಕ್ಕೆ ಎಲ್ಲರೂ ಜನ ಇದು ಮಾಡ್ಕೋಬೇಕು. ಅದರ ಸ್ವಚ್ಛತೆ ಇರ್ಬೇಕು. ಮನಸ್ಸು ಯಾವಾಗ ತುಂಬಿದೆ ಏನೊಂದು ಗಾದೆ ಮಾತದೆ. ಕೆಲವು ಸಂತ ಮಹಾತ್ಮರು ಹೇಳಕ್ಕೆ ಇಷ್ಟಪಡ್ತಾರೆ, ಕೆಲವು ಜನ ಬರೋದಿಲ್ಲ ಅಂತಂದ್ರೆ ಕೆಲವು ಜನ ಹಾಗೂ ಇರ್ತಾರೆ. ಈ ಒಂದು ಗಾದೆ ಮಾತಿದೆ, ಉಂಡವನಿಗೆ ಊಟ ಬಡಿಸಬಾರ್ದಂತೆ, ತಲೆ ಬೋಳಿದವನಿಗೆ ಎಣ್ಣೆ ಹಚ್ಚಬಾರ್ದಂತೆ. ಅವ್ ತಲೆಗೆ ಎಷ್ಟು ಬೇಕಾದ್ರೆ ಎಣ್ಣೆ ಹಚ್ಚಿದ್ರು ಸರಿದು ಹೋಗ್ತದೆ. ಊಟ ಮಾಡಿದವನಿಗೆ ಇನ್ನೊಟ್ಟು ಊಟ ಹಾಕಿದ್ರೆ ಅದು ಸರಿಯಾಗಿಲ್ಲ. ಕೆಲವು ಜನ ಹಂಗೆ ಇದಾರೆ, ಎಲ್ಲ ಧರ್ಮ ತಿಳ್ಕೊಂಡು ಹೋದ್ರು ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಎಷ್ಟು ಹೇಳಿದ್ರು ಅವರು ಅರ್ಥ ಆಗೋದಿಲ್ಲ. ಕಲ್ಲಿನ ಮೇಲೆ ಬೀಜ ಹಾಕದಂಗೆ, ನೀರ್ ಹಾಕಿದ್ರೆ ಕಲ್ಲಿನ ಮೇಲೆ ಬೀಜ ಹಾಕಿದ್ರೆ ಹುಟ್ಟೋದಿಲ್ಲ. ಹಂಗೂ ಕೆಲವು ಜನ ಇರ್ತಾರೆ. ಅದಕ್ಕೆ ತಲೆ ಬಿಸಿ ಮಾಡ್ಕೊಂಡ್ರೆ ಯಾರು ಬಂದಷ್ಟು 4 ಜನ ಇರ್ಲಿ 10 ಜನ ಇರ್ಲಿ, ಯಾವ ಬೀಜರು ತಿಳ್ಕೊಂಡು ಹೋಗ್ತಾರೆ, ಅವ್ರ ತಲೆ ಹಾಕ್ತಾರೆ. ಇಷ್ಟ ಪಾತ್ರ ಚೆನ್ನಾಗಿರ್ಬೇಕು ಅಷ್ಟೇ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.